ಇಂದು ಆರ್ಸಿಬಿ ವರ್ಸಸ್ ಪಂಜಾಬ್ ನಡುವೆ ಐಪಿಎಲ್ ಫೈನಲ್ ಪಂದ್ಯ ನಡೆಯಲಿದ್ದು ಪ್ರತಿಯೊಬ್ಬರು ಕೂಡ ಆರ್ಸಿಬಿ ಕಪ್ ಗೆಲ್ಲಲಿ ಅಂತ ಶುಭ ಹಾರೈಸ್ತಾ ಇದ್ದಾರೆ. ಹಾಗೆ ಪುಟಾಣಿ ಮಕ್ಕಳು ಕೂಡ ವಿಶ್ ಮಾಡಿದ್ದಾರೆ. ಹಾಗಿದ್ರೆ ಏನ್ ಹೇಳಿದ್ದಾರೆ ನೋಡೋಣ. ಎಸ್ ವೀಕ್ಷಕರೇ, ಆರ್ಸಿಬಿ ವರ್ಸಸ್ ಪಂಜಾಬ್ ಇವತ್ತು ಫೈನಲ್ ಹಂತಕ್ಕೆ ತಲುಪಿರುವಂಥದ್ದು. ಈಗಾಗಲೇ ಎಲ್ಲೆಡೆ ಬಹಳಷ್ಟು ಜೋಶ್ ಕೂಡ ವ್ಯಕ್ತವಾಗಿದೆ. ಅದರಲ್ಲಿ ಕೂಡ ಚಿನ್ನಾರಿಗಳು, ಬಹಳಷ್ಟು ಪುಟಾಣಿ ಮಕ್ಕಳು ಕೂಡ ಆರ್ಸಿಬಿ ಫ್ಯಾನ್ ಇದ್ದಾರೆ ಅಂತ ಹೇಳ್ಬೋದು. ನೀವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ನಮ್ಮ ಕನ್ನಡದ ಬಾವುಟವನ್ನು ಹಿಡಿದುಕೊಂಡು ಯಾವ ರೀತಿ ಆರ್ಸಿಬಿಗೆ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಪುಟಾಣಿ ಮಕ್ಕಳಲ್ಲಿ ಅಂದರೆ ಈಗ 18 ವರ್ಷದ ನಂತರ ಆರ್ಸಿಬಿ ಒಂದು ಫೈನಲ್ ಹಂತಕ್ಕೆ ತಲುಪಿದ್ರು ಕೂಡ ಮಕ್ಕಳಲ್ಲಿ ಯಾವ ರೀತಿ ಜೋಶ್ ಇದೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಹಾಯ್ ಪುಟ್ಟ, ನಿಮ್ದು ಸಪೋರ್ಟ್ ಯಾವುದಕ್ಕೆ? ಆರ್ಸಿಬಿಯಾ? ನೀ ಮ್ಯಾಚ್ ನೋಡ್ತೀಯಾ? ಯಾರ ಜೊತೆ ಸೇರ್ಕೊಂಡು ನೋಡ್ತೀಯಾ? ಡ್ಯಾಡಿ ಮಮ್ಮಿ ಜೊತೆ? ಹೌದಾ, ಡೈಲಿ ನೋಡ್ತೀಯಾ ಮ್ಯಾಚು? ಓಕೆ, ನೋಡಿರ್ಬೋದು. ಅಂದರೆ ಮಕ್ಕಳಿಗೆ ನಾವೇನು ಹೇಳ್ಕೊಡಲ್ಲ, ಆದರೂ ಅವಳ ಬಾಯಲ್ಲಿ ಆರ್ಸಿಬಿ ಅನ್ನೋ ಒಂದು ಶಬ್ದ ಕೂಡ ಬರ್ತಾ ಇರುವಂಥದ್ದು. ಯಾವುದಕ್ಕೆ ಸಪೋರ್ಟ್ ನಿಂದು? ಆರ್ಸಿಬಿಯಾ? ಡೈಲಿ ನೋಡ್ತೀಯಾ ಮ್ಯಾಚು? ಮ್ಯಾಚ್ ಇದ್ದಾಗ ನೋಡ್ತೀಯಾ? ಹೌದಾ, ಇವತ್ತು ನೋಡ್ತೀರಾ? ಓಕೆ, ಎಸ್, ಇಲ್ಲಿ ಪುಟಾಣಿಗಳೆಲ್ಲ ಆರ್ಸಿಬಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾರೆ. ಬನ್ನಿ ಅವರ ಜೋಶ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಎಸ್, ಇದು UKG LKGಯ ಪುಟಾಣಿ ಮಕ್ಕಳು. ಯಾವುದಕ್ಕೆ ಪುಟ ನಿಂದು ಸಪೋರ್ಟ್? ಆರ್ಸಿಬಿಗೆ. ಮ್ಯಾಚ್ ನೋಡ್ತೀಯಾ? ನಿಂಗೆ ಇಷ್ಟನಾ ಮ್ಯಾಚು? ಅದರಲ್ಲಿ ಯಾರು ಇಷ್ಟ ಮ್ಯಾಚಲ್ಲಿ? ವಿರಾಟ್ ಕೊಹ್ಲಿ ಇಷ್ಟನಾ? ಹೌದಾ? ಎಸ್, ಪುಟ್ಟನ ತಂದೆ ಕೂಡ ಮ್ಯಾಚ್ ಅನ್ನು ನೋಡ್ತಾರೆ. ಸೊ ಹಾಗಾಗಿ ಆ ಪುಟಾಣಿಯ ಜೋಶ್ ಕೂಡ ಅದೇ ಇರುವಂಥದ್ದು. ಇಲ್ಲಿ ಒಬ್ರು ಮ್ಯಾಮ್ ಇದ್ದಾರೆ. ಮ್ಯಾಮ್, ಹೇಗಿದೆ ಇವತ್ತಿನ ಮ್ಯಾಚ್? ನಿಮಗೆ ಯಾವುದಕ್ಕೆ ಸಪೋರ್ಟ್? ಹಿಂದಿ ಥರ ಇದೆ. ಆರ್ಸಿಬಿ ಎಲ್ಲರೂ ಇದಾಗಿ ನೋಡ್ತಾ ಇದ್ದಾರೆ. ಬಟ್ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವೊಬ್ಬರೇ ಅಲ್ಲ, ಇಡೀ ಇಂಡಿಯಾ, ಇಡೀ ಕರ್ನಾಟಕ ಎಲ್ಲರೂ ಕೂಡ ಆರ್ಸಿಬಿಗೆ ಗೆಲ್ಲಬೇಕು ಅಂತೇಳಿ ಪ್ರೇ ಮಾಡ್ತಾ ಇದ್ದೀವಿ. ಸೊ ಆಲ್ ದ ಬೆಸ್ಟ್ ಆರ್ಸಿಬಿ ಮ್ಯಾಮ್. ಒನ್ಸ್ ಅಗೇನ್, ಹೌ ಇಸ್ ದ ಜೋಶ್? ಎಸ್, ನೋಡ್ತಾ ಇರ್ಬೋದು, ಆರ್ಸಿಬಿಗೆ ಬಹಳಷ್ಟು ಈಗಾಗಲೇ ಎಲ್ಲೆಡೆ ಒಂದು ಆರ್ಸಿಬಿ ವಿನ್ ಆಗಲೇಬೇಕಂತ ಎಲ್ಲೆಡೆ ಪೂಜೆ ಆಗಿರ್ಬೋದು, ಜನರ ಸಪೋರ್ಟ್ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಸೊ ಇವತ್ತು ನಡೆಯುವಂತಹ ಮ್ಯಾಚ್ ಬಹಳಷ್ಟು ರೋಚಕ ಅಂತಲೇ ಹೇಳ್ಬೋದು. ಒಟ್ಟಾರೆ ಹೇಳಬೇಕಂದ್ರೆ ಎಲ್ಲರ ಒಂದು ಕೂಗು ಆರ್ಸಿಬಿ ಗೆಲ್ಲೇಬೇಕು ಅಂತ. ಯಾಕಂದರೆ ಬಹಳಷ್ಟು ವರ್ಷಗಳಿಂದ ಮ್ಯಾಚ್ ಗೆಲ್ಲೇಬೇಕಂತ ಬಹಳಷ್ಟು ಪೂಜೆಗಳನ್ನು ಕೂಡ ನಡೆಸ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.